ಒಂಚೂರು ಜೋರ ಶಕ್ತಿವಂತರಾಗಿರಲು ಬಳಸುತ್ತೇವೆ. ಆ ಆಹಾರವು ಹೇಗೆ ಜೀರ್ಣವಾಗುತ್ತದೆ ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ. ಮೊದಲು ನಮ್ಮ ಅಂಗಾಂಗಗಳನ್ನು ಹೇಳಿಕೊಳ್ಳುತ್ತೇನೆ. ಇದು ಬಾಯಿ, ಇದು ಅನ್ನನಾಳ, ಇದು ಜಠರ, ಇದು ಮಿದಜಲಕೋಶ, ಇದು ಪಿತ್ತಕೋಶ, ಇದು ಯಕೃತ, ಇದು ಸಣ್ಣ ಕರುಳು, ಇದು ದೊಡ್ಡ ಕರುಳು, ಇದು ಗುದದ್ವಾರ. ಇವು ಈಗ ಏನಾಗುತ್ತದೆ, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಹೇಗೆ ಆಗುತ್ತದೆ ಎಂಬುದನ್ನು ನಾನು ನಿಮಗೆ ಹೇಳಿಕೊಡುತ್ತೇನೆ. ನಾವು ಆಹಾರವನ್ನು ಬಾಯಿಯಲ್ಲಿ ಹಾಕಿದಾಗ ನಾವು ಹಲ್ಲುಗಳ ಮುಖಾಂತರ ಜಗಿದು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡುತ್ತೇವೆ. ನಾವು ಆಹಾರವನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡುವಾಗ ಲಾಲಾರಸವು ಸೇರಿಕೊಳ್ಳುತ್ತದೆ. ಆ ಲಾಲಾರಸವು ಎಲ್ಲಿ ಇರುತ್ತದೆ ಅಂತ ಅಂದರೆ ನಾಲಿಗೆ ಕೆಳಭಾಗದಲ್ಲಿ ಲಾಲಾಗ್ರಂಥಿಗಳಲ್ಲಿ ಇರುತ್ತದೆ. ಆ ಲಾಲಾಗ್ರಂಥಿ ಮತ್ತು ಆಹಾರವು ಮಿಶ್ರಣವಾಗಿ ಅನ್ನನಾಳದ ಮುಖಾಂತರ ಜಠರನ್ನು ಸೇರುತ್ತದೆ. ಜಠರಿನಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತದೆ. ಆ ಹೈಡ್ರೋಕ್ಲೋರಿಕ್ ಏನು ಮಾಡುತ್ತದೆ ಅಂತ ಅಂದರೆ ನಾವು ಸೇವಿಸಿದ ಆಹಾರದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಕೊಂದು ಅನಂತರ ಸಣ್ಣ ಕರುಳಿಗೆ ಕಳುಹಿಸುತ್ತದೆ. ಸಣ್ಣ ಕರುಳು ಏನು ಮಾಡುತ್ತದೆ ಅಂತ ಅಂದರೆ ಜೀರ್ಣವಾದ ಆಹಾರದಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ. ಅನಂತರ ಜೀರ್ಣವಾಗದ ಆಹಾರವನ್ನು ದೊಡ್ಡ ಕರುಳಿಗೆ ಕಳುಹಿಸುತ್ತದೆ. ದೊಡ್ಡ ಕರುಳು ಏನು ಮಾಡುತ್ತದೆ ಅಂತ ಅಂದರೆ ಜೀರ್ಣವಾಗದ ಆಹಾರದಿಂದ ನೀರು ಮತ್ತು ಲವಣಗಳನ್ನು ಹೀರಿಕೊಳ್ಳುತ್ತದೆ. ಅನಂತರ ಅಜೀರ್ಣವಾದ ಆಹಾರವನ್ನು ಗುದದ್ವಾರದ ಮೂಲಕ ಹೊರಹಾಕುತ್ತದೆ. ಇಷ್ಟು ನಮ್ಮ ದೇಹದಲ್ಲಿ ಜೀರ್ಣಾಂಗ ವ್ಯೂಹದ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೇನೆ.